Hello students, welcome to the next session on consignment account. In the previous session we discussed some. In this session we go for that another problem, that is Prabhu Cycle Mart give 200 bicycle to Mahadev Cycle Shop to be sold on consignment basis. The cost of one bicycle was rupees 4,500 at an invoice price of rupees 6,000. Prabhu Cycle Mart ಅವರು 200 bicycle ನ Mahadev Cycle Shop ಅವರಿಗೆ ಸೋಲ್ಡ್ ಮಾಡ್ತಾರೆ on consignment basis. The cost of one cycle was rupees 4,500, but the invoice price is 6,000. Cost to 4,500, but ಕಳಿಸಿರೋದವರು 6,000 rupeesಗೆ. The Prabhu Cycle Mart incurred 50,000 towards freight and insurance. 50,000 freight and insurance ಖರ್ಚಾಗ್ತಾ ಇದೆ. And Mahadev Cycle Shop given acceptance of rupees 6 lakh in favor of Prabhu Cycle Shop. They are given bills receivable and 4 bicycle were destroyed in transit. So transportation 4 cycle destroyed ಆಗ್ತಾ ಇದೆ. An amount of rupees 12,000 was received by the consignor from insurance company. Prabhu Cycle Mart ಅವರು ಇನ್ಶೂರೆನ್ಸ್ ಕಂಪನಿಯಿಂದ 12,000 rupees ಇಸ್ಕೊಳ್ತಾ ಇದ್ದಾರೆ. ಅದರಿಂದ Mahadev Cycle Shop has spent rupees 20,000 rent and 50,000 as insurance. Total 35,000 rupees spent ಮಾಡ್ತಾ ಇದ್ದಾರೆ. And sold rupees 160 bicycle at rupees 6,300 each. So 160 bicycle ನ 6,300 each ಗೆ ಸೇಲ್ ಮಾಡ್ತಾ ಇದ್ದಾರೆ. The consignor is entitled to a commission of 6% on sales, including Del Credit commission of 1%. ಸೊ ಮಹಾದೇವ್ ಸೈಕಲ್ ಶಾಪ್ ಅವರಿಗೆ 6% ಕಮಿಷನ್ ಸಿಗ್ತಾ ಇದೆ. ಅದರಲ್ಲಿ 1% ಡೆಲ್ ಕ್ರೆಡರ್ ಕಮಿಷನ್ ಇನ್ಕ್ಲೂಡ್ ಆಗ್ತಿದೆ. ಸೊ ಡೆಲ್ ಕ್ರೆಡರ್ ಕಮಿಷನ್ ಕೊಡೋದು ಬ್ಯಾಡ್ ಡೆಟ್ಸ್ ರಿಕವರ್ ಮಾಡ್ಕೊಳ್ಳಕ್ಕೆ. ಆದ್ರೆ ಮಹಾದೇವ್ ಶಾಪ್ ವಾಸ್ ನಾಟ್ ಏಬಲ್ ಟು ರಿಕವರ್ ದ ಸೇಲ್ ಪ್ರೊಸೀಡ್ ಆಫ್ 5 bicycle ಬಿಕಾಸ್ ಆಫ್ ಇನ್ಸಾಲ್ವೆನ್ಸಿ ಆಫ್ ಎ ಡೆಟಾರ್ಸ್. ಸೊ ಇಲ್ಲಿ ಬ್ಯಾಡ್ ಡೆಟ್ಸ್ ಬರ್ತಾ ಇದೆ 5 ಸೈಕಲ್ ಮೇಲೆ. ಸೊ ಅದನ್ನ ಮಹಾದೇವ್ ಅವರೇ ಪೇ ಮಾಡಬೇಕಾಗುತ್ತೆ. ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಬೋತ್ ದ ಪಾರ್ಟೀಸ್ ಅಂತ ಇದೆ. ಸೊ ಕನ್ಸೈನ್ಮೆಂಟ್ ಅಕೌಂಟ್ಸ್ in the books of Prabhu Cycle Mart, goods sent on consignment 6,000 into 200 cycle 12 lakh. Cash account freight and insurance or ಖರ್ಚಾಗ್ತಿರೋದು 50,000. And to Mahadev Cycle Shop account expenses ಅವ್ರಿಗೆ ಆಗ್ತಿರೋದು 35,000. Abnormal loss calculation ಮಾಡೋಣ. Cost price of 4 bicycle that is destroyed ಆಗಿರೋದು 4 into 4,500 ಅಂದ್ರೆ 18,000 ಆಯ್ತು. Proportionate expenses incurred by the consignor, that is 50,000 for 200 bicycle ಆದ್ರೆ 4 bicycle ಗೆ ಎಷ್ಟು ಅಂತ 1,000 ಅಲ್ಲಿಗೆ 19,000 is the abnormal loss. So by abnormal loss account 19,000. By Mahadev's account, that is sales 6,300 into 160 bicycle 10,800 rupees 10,80,000 ಆಗುತ್ತೆ. 10,80,000 ಮೇಲೆ 6% ಕಮಿಷನ್ ಕ್ಯಾಲ್ಕುಲೇಟ್ ಮಾಡೋಣ. To Mahadev Cycle Shop account 6% on 10,80,000 is 60,000 for it. ನೆಕ್ಸ್ಟ್ ಕನ್ಸೈನ್ಮೆಂಟ್ ಸ್ಟಾಕ್ ಉಳ್ಕೊಳ್ಳುತ್ತೆ, ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಕಾಸ್ಟ್ ಪ್ರೈಸ್ ಆಫ್ 36 bicycle ಅಂದ್ರೆ 200 bicycle ಕಳ್ಸಿಕೊಟ್ಟಿದ್ರು, 160 ಸೇಲ್ ಆಗಿದೆ, 4 ಡೆಸ್ಟ್ರಾಯ್ಡ್ ಆಯ್ತು, ಅಲ್ಲಿಗೆ 36 bicycle ಇದೆ. 36 into 6,000 ಅಂದ್ರೆ 2,16,000 ಆಗುತ್ತೆ. ಆಡ್ ಪ್ರಪೋರ್ಷನೇಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನರ್, ದಟ್ ಇಸ್ 50,000 into 36 divided by 200, ದಟ್ ಇಸ್ 9,000 rupees ಆಗುತ್ತೆ. ಇಲ್ಲಿ ಕನ್ಸೈನ್ ಎಕ್ಸ್ಪೆನ್ಸಸ್ ತಗೊಳಂಗಿಲ್ಲ, ಯಾಕಂದ್ರೆ ಅದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಲ್ಲ. ಅಲ್ಲಿಗೆ 2,25,000 ಇಸ್ ದ ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್. ಸೊ consignment stock account 2,25,000. ಈಗ ಲೋಡ್ ಕ್ಯಾಲ್ಕುಲೇಟ್ ಮಾಡಬೇಕು, ಯಾಕಂದ್ರೆ ಕಾಸ್ಟ್ ಪ್ರೈಸ್ ಬಂದು 4,500 ಕಳ್ಸಿಕೊಟ್ಟಿರೋದು 6,000 ಗೆ. ಸೊ ಲೋಡ್ ಕ್ಯಾಲ್ಕುಲೇಟ್ ಮಾಡೋಣ. ಬೈ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್, ಲೋಡ್ ಆನ್ ಗೂಡ್ಸ್ ಸೆಂಟ್ ದಟ್ ಇಸ್ 1,500, ದಟ್ ಇಸ್ 4,500 ಮತ್ತೆ 6,000 ನಡುವೆ ಡಿಫರೆನ್ಸ್ 1,500. 1,500 into 200 bicycle ಅಂತ 3 lakh ಆಯ್ತು. ಅದೇ ತರ ಕ್ಲೋಸಿಂಗ್ ಸ್ಟಾಕ್ ತಗೊಂಡಿದ್ದಿಲ್ಲ 36 bicycle, ಅದಕ್ಕೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಕನ್ಸೈನ್ಮೆಂಟ್ ಸ್ಟಾಕ್ ರಿಸರ್ವ್ ಅಕೌಂಟ್ 36 bicycle into 1,500 ಅಂದ್ರೆ 54,000 ಆಗುತ್ತೆ. ಸೊ ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ 15,52,000 ಬರುತ್ತೆ, ಡೆಬಿಟ್ ಸೈಡ್ 1,52,520 rupees ಬರುತ್ತೆ. ದಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ಮಹಾದೇವ್ ಸೈಕಲ್ ಶಾಪ್ ಅಕೌಂಟ್ ಟು ಕನ್ಸೈನ್ಮೆಂಟ್ ಅಕೌಂಟ್, ಸಾಲ್ವ್ ಮಾಡಿರುವಂತ ಸೇಲ್ಸ್ 10,80,000. ದೆನ್ ಬೈ ಬಿಲ್ಸ್ ರಿಸೀವಬಲ್ ಅಕೌಂಟ್ ಅಂದ್ರೆ 6 lakh ಅವ್ರ ಅಡ್ವಾನ್ಸ್ ಕೊಟ್ಟಿರೋದು. ಬೈ ಕನ್ಸೈನ್ಮೆಂಟ್ ಅಕೌಂಟ್ ದಟ್ ಇಸ್ ಎಕ್ಸ್ಪೆನ್ಸಸ್ ಅವ್ರಿಗೆ ಇನ್ಕರ್ಡ್ ಆಗ್ತಾ ಇರೋದು 65,000. ಬೈ ಕನ್ಸೈನ್ಮೆಂಟ್ ಅಕೌಂಟ್ ದಟ್ ಇಸ್ ಕಮಿಷನ್ 60,480. ಅಂಡ್ ಬೈ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಸೆಟಲ್, ರಿಮೈನಿಂಗ್ ಬ್ಯಾಲೆನ್ಸ್ ಏನು ಅನ್ಕೊಳುತ್ತೆ 10,80,000 ಅಲ್ಲಿ ರಿಮೈನಿಂಗ್ ಬ್ಯಾಲೆನ್ಸ್ ಏನಂದ್ರೆ 3,12,520 rupees ಅವರು ಬ್ಯಾಂಕ್ ಮುಖಾಂತರ ಸೆಟಲ್ ಮಾಡ್ತಾರೆ. ಸೊ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಟು ಕನ್ಸೈನ್ಮೆಂಟ್ ಅಕೌಂಟ್, ಅಲ್ಲಿ ಕ್ರೆಡಿಟ್ ಸೈಡ್ ಇದೆ, ಇಲ್ಲಿ ಡೆಬಿಟ್ ಸೈಡ್ ಪೋಸ್ಟ್ ಮಾಡ್ಕೊಂಡಿದ್ದೀವಿ 19,000. After that by bank account that is 12,000, ಇನ್ಶೂರೆನ್ಸ್ ಕಂಪನಿದವರು 12,000 rupees ರಿಸೀವ್ ಮಾಡ್ಕೊಂಡ್ರು. ರಿಮೈನಿಂಗ್ 7,000 ಏನ್ ಲಾಸ್ ಆಗ್ತಾ ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 7,000. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್, ಬೈ ಕನ್ಸೈನ್ಮೆಂಟ್ ಅಕೌಂಟ್ ಟೋಟಲ್ ಗೂಡ್ಸ್ ಸೆಂಡ್ ಮಾಡಿದ್ರಲ್ಲ 200 bicycle into 6,000 rupees 12 lakh. ದಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಗೆ 3 lakh ನ ಕಳಿಸ್ಬೇಕು, ಯಾಕಂದ್ರೆ ಇದು ಲೋಡ್ ಚಾರ್ಜ್. ಪರ್ಚೇಸ್ ಅಕೌಂಟ್ ಆಕ್ಚುಯಲ್ ಪ್ರೈಸ್ 4,500 into 200 bicycle ಅಂದ್ರೆ 9 lakh ಆಗುತ್ತೆ. ಟೋಟಲ್ 12 lakh ಆಯ್ತು. ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್
consignment account ಅಲ್ಲಿ ಸ್ಟಾಕ್ ಉಳ್ಕೊಂಡಿರೋದು 2,25,000 that should be carried on and brought down to next year. In the books of Mahadev Cycle Mart, Prabhu Cycle Mart account, so by cash and consignment debtors account 6,300 bicycle into 160, that is 10 lakh 8,000 ಆಗುತ್ತೆ. Out of that bills payable account 6 lakh, to cash account that is expenses 35,000, to commission account 60,480, remaining balance or ಕೊಡಬೇಕಾಗಿರೋ 3,12,520. It should be sent to bank account. So total ಮಾಡಿದ್ರೆ 10 lakh 8,000 10 lakh 8,000. Next commission account, particulars amount. Commission received from Prabhu Cycle Mart by Prabhu Cycle Mart account 60,480. Out of that bad debts account, that is 5 bicycle ಮೇಲೆ ಅವ್ರು ಕೊಡ್ತಾರೆ ಸಿಗ್ತಾ ಇಲ್ವಲ್ಲ ಅಮೌಂಟ್, ಅದು 5 bicycle into rupees 6,300, ಅಲ್ಲಿಗೆ 31,500 ಆಗುತ್ತೆ. ಸೊ 60,480 ಅಲ್ಲಿ 31,500 ಕಳೆದ್ರೆ ರಿಮೈನಿಂಗ್ 28,980 rupees ಬರುತ್ತೆ. ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 28,980. So like that we should prepare. So ledger account in the books of both the parties, that is consignment account, other cycle shop account, abnormal loss account, goods sent on consignment account, consignment stock account, in the books of Mahadev Cycle Mart, Prabhu Cycle Mart account, and commission. So thank you for watching this video. Thank you.